ಅನು ಮತ್ತು ಸಾಗರ್ ಅನ್ನೋ ಇಬ್ಬರು ಹುಡುಗ ಹುಡುಗಿ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಅನು ಸ್ವಲ್ಪ ರಿಚ್ ಇರ್ತಾರೆ, ಸಾಗರ್ ಸ್ವಲ್ಪ ಬಡ ಹುಡುಗನಾಗಿರ್ತಾನೆ. ಅದಕ್ಕೆ ಅನು ಅವ್ರ ಮನೆಯಲ್ಲಿ ಹುಡುಗನ್ನ ಒಪ್ಪೋದಿಲ್ಲ. ಅದಕ್ಕಾಗಿ ಅವರಿಬ್ಬರು ಓಡಿ ಹೋಗೋ ನಿರ್ಧಾರ ಮಾಡ್ತಾರೆ. ಸಾಗರ್, ಯಾಕೆ ನೀವು ಇವತ್ತು ಬರೋದು ಲೇಟ್ ಮಾಡಿದ್ರಿ? ಏನಿಲ್ಲ ಅನು, ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಿನಗೆ ಸಿಗೋದು ಲೇಟ್ ಆಯಿತು. ನೀವು ಬರೀ ಹೀಗೆ ಮಾಡ್ತೀರಾ. ನನಗೆ ಸಿಗೋಬೇಕಾದ್ರೆ ನಿಮ್ಗೆ ಏನಾದರೂ ಕೆಲಸ ಇರುತ್ತೆ ಅಲ್ವಾ? ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಹೋಗಿ. ಅಯ್ಯೋ ನನ್ನ ಮುದ್ದು ಬಂಗಾರ, ಹಾಗೇನು ಇಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು ಅಷ್ಟೇ, ಮತ್ತೇನು ಇಲ್ಲ. ಹೌದಾ, ಆಯಿತು ಬಿಡಿ. ಮತ್ತೆ ಏನು ಸಮಾಚಾರ? ಊಟ ಮಾಡಿದ್ರಾ? ಹಾಂ ಆಯಿತು, ನಿಂದಾಯ್ತಾ? ಹಾಂ ರೀ, ಆಯಿತು. ಬನ್ನಿ, ಇಲ್ಲೇ ಕಾಫಿ ಕುಡಿತಾ ಮಾತಾಡೋಣ. ಸರಿ ನಡಿ. ಹೀಗೆ ಅನು ಮತ್ತು ಸಾಗರ್ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಿರ್ತಾರೆ. ಆದರೆ ಇವ್ರ ಮನೆಯಲ್ಲಿ ಅಂತಸ್ತಿಕೆ. ಸಾಗರ್ ಮತ್ತು ಅನು ಇಬ್ಬರು ಹಾಯಾದ ವಾತಾವರಣದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ತಮ್ಮ ಭವಿಷ್ಯದ ಬಗ್ಗೆ. ಸಾಗರ್, ನನಗಂತೂ ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಾನೇ ಇಲ್ಲ. ಇತ್ತೀಚೆಗೆ ನಾನು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ನಾವು ಮದುವೆ ಆಗೋಣ ಬೇಗ? ಹಾಂ ಡಿಯರ್, ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಮನೇಲಿ ಅಡ್ಡಿ ಆಗಿರೋದಲ್ವಾ ಇವಾಗ ಮದುವೆಗೆ? ನಮ್ಮ ಮನೇಲೂ ನಾನು ಇನ್ನೂ ಮಾತಾಡಿಲ್ಲ, ಬಟ್ ನಿಮ್ಮ ಮನೇಲಿ ಅಡ್ಡಿ ಆಗಿದ್ದಾರೆ, ಏನು ಮಾಡೋದು? ಸಾಗರ್, ಅವ್ರು ಅಡ್ಡಿ ಆದ್ರೇನು ಬಿಟ್ರೇನು, ನಾನು ಮಾತ್ರ ನಿಮ್ಮನ್ನ ಮದುವೆ ಆಗೋದನ್ನ ಬಿಡಲ್ಲ. ನಾನು ಸತ್ರು ನಿಮ್ಮ ಜೊತೆನೇ, ಬದುಕಿದ್ರು ನಿಮ್ಮ ಜೊತೆನೇ. ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸಾಗರ್. ಅನು, ನೀನು ತಲೆ ಕೆಡಿಸ್ಕೋಬೇಡ. ಅದೇನೇ ಆದರೂ ನಾನು ನಿನ್ನ ಕೈ ಬಿಡಲ್ಲ. ಅನು, ನೀನು ನನ್ನ ನಂಬಿ ಬಂದಿದ್ದೀಯ ಅಂದಮೇಲೆ ನಿನ್ನನ್ನು ಕೈ ಬಿಡಲ್ಲ ನಾನು, ಆಯಿತಾ? ಸಾಗರ್, ನಾನು ಮೊನ್ನೆನೇ ನಮ್ಮ ಅಪ್ಪನ ಜೊತೆ ನಿಮ್ಮ ಬಗ್ಗೆ ಮಾತಾಡಿದೆ. ಅವರು ಇದಕ್ಕೆಲ್ಲ ಒಪ್ತಾ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನಗೆ ಮದುವೆ ಮಾಡೋಕ್ಕೆ ಅಂತ ನನ್ನ ಬೇರೆ ಗಂಡು ಕೂಡ ಹುಡುಕ್ತಾ ಇದ್ದಾರೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಓ ಮೈ ಗಾಡ್, ಹೌದಾ? ನೋಡೋಣ, ಒಂದು ಏನಾದರೂ ಮಾಡೋಣ. ಸಾಗರ್, ನಾವಿಬ್ರು ಓಡೋಗಿ ಮದುವೆ ಆಗ್ಬಿಡೋಣವಾ? ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗಿ ಆಮೇಲೆ ರಿಜಿಸ್ಟರ್ ಮಾಡಿಸ್ಬಿಡೋಣ. ಅವಾಗ ಯಾರು ಏನು ಮಾಡೋಕ್ಕಾಗತ್ತೆ? ನಾವೇ ಇಬ್ಬರು ಲೀಗಲಿ ಮದುವೆ ಆಗಿರ್ತೀವಲ್ಲ. ಅನು, ಇದು ಸರಿನಾ ತಪ್ಪಾ ನನಗಂತೂ ಗೊತ್ತಿಲ್ಲ. ಇಷ್ಟು ದಿನ ಸಾಕಿ ಬೆಳೆಸಿದ ಅಪ್ಪ ಅಮ್ಮನ್ನ ನೀನು ಬಿಟ್ಟು ಬರ್ತೀಯ. ಒಂದು ಕಡೆ ಅದು ತಪ್ಪು, ಇನ್ನೊಂದು ಕಡೆ ನನಗೆ ಮೋಸ ಮಾಡೋಕ್ಕೆ ನಿನಗೆ ಇಷ್ಟ ಇಲ್ಲ, ಇದು ಕೂಡ ತಪ್ಪೇ. ಇವಾಗ ಏನು ಮಾಡೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋಣ ಹೇಳು ನೀನೆ. ಸಾಗರ್, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಮ್ಮ ಮನೇಲಿ ಒಪ್ತಾರೆ. ನಾವಿಬ್ರು ಮದುವೆ ಆದಮೇಲೆ ಯಾರು ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಮತ್ತೆ ನಮ್ಮನ್ನು ಒಪ್ಕೊಂಡು ಅವರು ನಮ್ಮ ಮನೇಲೇ ಇಟ್ಕೋಬಹುದಲ್ವಾ? ಇದೇ ಸರಿ ಸಾಗರ್, ಹೀಗೆ ಮಾಡೋಣ. ಆಯಿತು, ಸರಿ ಬಿಡು. ಹಾಗಿದ್ರೆ ನೀನು ನಾಳೆ ಬೆಳಗ್ಗೆ 10 ಗಂಟೆಗೆ, ನಾಳೆ ಹೇಗೂ ಸಂಡೇ ಇದೆ, ನಂದು ಆಫೀಸ್ ಇರಲ್ಲ, ನೀನು ಬಂದುಬಿಡು. ಯಾವುದಾದ್ರೂ ದೇವಸ್ಥಾನದಲ್ಲಿ ನಾವು ಬೇಗ ಹೋಗಿ ಮದುವೆ ಆಗಿಬಿಡೋಣ, ಸರಿನಾ? ಸರಿ, ಆಯಿತು. ಓಕೆ ಸಾಗರ್, ನನಗೆ ಲೇಟ್ ಆಗ್ತಿದೆ, ಮತ್ತೆ ಅಪ್ಪ ನನ್ನ ಕಾಯ್ತಾ ಇರ್ತಾರೆ. ನಾನು ಬರ್ತೀನಿ. ಓಕೆ ಸರಿ, ಹೋಗಿ ಬಾನು, ಹುಷಾರಾಗಿ ಹೋಗು. ಓಕೆ, ಬಾಯ್, ಐ ಲವ್ ಯು. ಐ ಲವ್ ಯು ಟು. ಮರುದಿನ ಬೆಳಗ್ಗೆ ಸಾಗರ್ ಮತ್ತೆ ಅನು ಮದುವೆ ಮಾಡಿಕೊಂಡು ಮನೆಗೆ ಬಂದೇ ಬಿಡ್ತಾರೆ. ಸಾಗರ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ಕೊನೆಗೂ ನಮ್ಮಿಬ್ಬರು ಮದುವೆ ಹಾಗೆ ಹೋಯ್ತು ನೋಡಿ. ನಾನು ನಿನ್ನ ಆಸೆ ಪ್ರಕಾರ ಮದುವೆ ಆಯ್ತಲ್ವಾ, ಅಷ್ಟೇ ಸಾಕು. ಸರಿ, ಕಿಚನ್ಗೆ ಹೋಗಿ ನನಗೊಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀಯಾ? ಹಾಗೆ ನೀನು ಕುಡಿ. ಏನು, ನಾನು ಮಾಡ್ಕೊಂಡು ಬರಬೇಕಾ? ಇದೊಳ್ಳೆ ತಮಾಷೆ ಆಯಿತು ನೋಡು ನಿಂದು. ಮತ್ತೆ ಇನ್ನೇನು ನಾನು ಮಾಡಬೇಕಾ ಅನು? ಹಾಗಾದ್ರೆ ನೀವು ನನಗೆ ಕಾಫಿ ಮಾಡಿಕೊಡಲ್ವಾ? ಓ ಡಿಯರ್, ಹಾಗಲ್ಲ, ತಮಾಷೆ ಮಾಡಿದೆ. ಸರಿ ಆಯ್ತಮ್ಮ, ನಾನೇ ಮಾಡ್ಕೊಂಡು ಬರ್ತೀನಿ. ಇವತ್ತು ನೀನು ಫಸ್ಟ್ ಡೇ ಮನೆಗೆ ಬರ್ತಾ ಇದೆಯಾ, ಸೊ ಖುಷಿಯಿಂದ ನಮ್ಮ ಮದುವೆನೂ ಆಗಿದೆ, ಕಾಫಿ ಮಾಡ್ಕೊಂಡು ನಾನೇ ಬರ್ತೀನಿ, ನೀನು ಕೂತ್ಕೋ. ಅರೆ, ನೀವು ಮಾಡ್ಕೊಂಡು ಬರ್ತೀರಾ? ನಿಮಗೆ ಕಾಫಿ ಮಾಡಕ್ಕೆ ಬರುತ್ತಾ? ಅದರಲ್ಲೇನಿದೆ ಅನು, ಅದೇನು ದೊಡ್ಡ ಕೆಲಸನಾ? ಹೀಗೆ ಫಟ್ ಅಂತ ಹೋಗಿ 5 ಮಿನಿಟ್ಸಲ್ಲಿ ಮಾಡ್ಕೊಂಡು ಬರ್ತೀನಿ, ನೀನು ಕೂತ್ಕೊಂಡಿರು. ಓಕೆ, ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ನನಗೆ ಅಡುಗೆನೇ ಮಾಡಕ್ಕೆ ಬರಲ್ಲ, ಕಾಫಿ ಸಹ ಮಾಡಕ್ಕೆ ಬರಲ್ಲ. ಅದು ಇವ್ರಿಗೆ ಗೊತ್ತೂ ಇಲ್ಲ. ಮುಂದೆ ಏನಾಗುತ್ತೋ ಏನೋ, ದೇವರೇ ಕಾಪಾಡಬೇಕು ನಮ್ಮನ್ನು. ಇವತ್ತೇನೋ ತಪ್ಪಿಸ್ಕೊಂಡೆ, ಇನ್ನು ಮುಂದೆ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಅನುಗೆ ಅಡುಗೆ ಮಾಡೋಕ್ಕೂ ಬರ್ತಾ ಇರಲ್ಲ. ಅದು ಅವಳ ಗಂಡನಿಂದ ಅವಳು ಮುಚ್ಚಿಟ್ಟಿರ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತಲೂ ಸಹ ಗೊತ್ತಿರಲ್ಲ. ದಿನಗಳು ಹೀಗೆ ಕಳೀತಾ ಹೋಗುತ್ತೆ. ಒಂದು 2-3 ದಿವಸ ಸಾಗರ್ನೇ ಇವಳಿಗೆ ಟಿಫಿನ್ನು ಊಟ ಮಾಡಿ ಮಾಡಿಸ್ತಿರ್ತಾನೆ. ಪ್ರತಿದಿನ ಅವನಿಗೂ ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಗುತ್ತಲ್ವಾ, ಸೊ ಅವನೇ ಮಾಡ್ತಿರ್ತಾನೆ. ಅನು, ನಿನ್ನ ಮೊಬೈಲ್ ಇದೆಯಲ್ವಾ, ಮೊಬೈಲಲ್ಲಿ ಯೂಟ್ಯೂಬ್ ಇದೆಯಲ್ವಾ, ಯೂಟ್ಯೂಬಲ್ಲಿ ಅಡುಗೆ ಮಾಡೋದನ್ನು ಎಲ್ಲ ಹೇಳಿರ್ತಾರೆ, ಅದನ್ನು ನೋಡಿ ಆದರೂ ಕಲ್ಕೋಬಾರ್ದ ನೀನು? ಮನೇಲಿ ಖಾಲಿ ಕೂತಿರ್ತೀಯಾ? ದಿನ ನಾನು ಎಷ್ಟು ಅಂತ ಮಾಡೋದು, ಆಫೀಸ್ಗೂ ಹೋಗಬೇಕು, ಅಡುಗೆನೂ ಮಾಡಬೇಕು ಅಂದರೆ ನನಗೆ ಹೆವಿ ಆಗಲ್ವಾ? ಸೊ ಕಲ್ಕೊ ನೀನು.
ಹೀಗೆ ಹೇಳಿದ ತಕ್ಷಣ ಅನುಗೆ ಬೇಜಾರಾಗ್ಬಿಡುತ್ತೆ. ಯಾಕ್ರಿ, ನಿಮಗೆ ಕಷ್ಟ ಆಗ್ತಾ ಇದೆಯಾ? ನನ್ನಿಂದ ನಿಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಅಲ್ವಾ? ಮದುವೆ ಆಗಿ ನಮ್ಮದು 1 ತಿಂಗಳಾಯಿತು. 1 ತಿಂಗಳಿಂದನೂ ನೀವೇ ಮಾಡಿಕೊಡ್ತಾ ಇದ್ದೀರಾ ನನಗೆಲ್ಲನೂ. ನಾನು ಇನ್ನೂವರೆಗೂ ಏನೂ ಕಲ್ಕೊಂಡಿಲ್ಲ ಅಂತ ನಿಮಗೆ ಸಿಟ್ಟು ಬರ್ತಾ ಇದೆ. ಆದರೂ ನೀವು ಅದನ್ನು ತೋರಿಸ್ಕೊತಾ ಇಲ್ಲ ಅಲ್ವಾ? ಹಾಗೇನಿಲ್ಲ ಅನು, ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕೆಲಸಗಳನ್ನು ಮಾಡಬೇಕಲ್ವಾ ಮನೇಲಿ. ಒಂದು ಗೃಹಿಣಿ ಆಗಿದೆ ಇವಾಗ, ನೀನು ಹುಡುಗಿ ಅಲ್ಲ. ಸೊ ನಿನಗೆ ಹೇಳಿದೆ, ನೀನೇನು ವರಿ ಮಾಡ್ಕೋಬೇಡ, ನಿಧಾನವಾಗಿ ಕಲ್ಕೊ, ಇನ್ನೂ ತುಂಬ ಟೈಮ್ ಇದೆ ಅಲ್ವಾ. ಅನುಗೆ ಇದೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಅವಳಿಗೆ ಒಂದೊಂದ್ಸರಿ ಅನಿಸುತ್ತೆ ನನ್ನ ಮದುವೆನೇ ಆಗಬಾರ್ದಿತ್ತು ಅಂತ. ಯಾಕಂದರೆ ಅವ್ರ ಮನೇಲಿ ಒಂದು 10 ಜನ ಕೆಲಸದವರಿದ್ದರು, ಅಡುಗೆ ಮಾಡೋರಿದ್ದರು. ಇಲ್ಲಿ ಅವಳಿಗೆ ಕಷ್ಟ ಆಗ್ಬಿಡುತ್ತೆ. ಏನು ಬೇಜಾರು ಮಾಡ್ಕೋಬೇಡ ಡಿಯರ್, ಆಯಿತಾ? ಕೂಲ್ ಕೂಲ್. ಸಾಗರ್ ದಿನ ಆಫೀಸಿಗೆ ಲೇಟಾಗಿ ಹೋಗೋದ್ರಿಂದ ಅವನ ಬಾಸ್ಗೆ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ ಇವನ ಮೇಲೆ. ಮತ್ತು ಇವನು ಸರಿಯಾಗಿ ಕೆಲಸದ ಮೇಲೂ ಕೂಡ ಗಮನ ಕೊಡ್ತಿರಲ್ಲ ಮದುವೆ ಆದಾಗಿಂದ. ಒಂದಿನ ಬಾಸ್ ಕಡೆಯಿಂದ ಕಾಲ್ ಬರುತ್ತೆ ಸಾಗರ್ಗೆ. ಮರುದಿನ ಬಾಸ್ದು ಫೋನ್ ಬಂದಾಗ ಮಾತಾಡ್ತಿರ್ತಾನೆ ಸಾಗರ್. ಹಲೋ, ಹಾಂ ಹಲೋ ಸರ್, ಹೇಳಿ, ಏನು ಕಾಲ್ ಮಾಡಿಬಿಟ್ಟಿದ್ದೀರಾ? ಹಾ ಅಪ್ಪ ಸಾಗರ್, ಮಾಡೋ ಸಮಯ ಬಂದಿದೆ ಅಲ್ವಾ, ಅದಕ್ಕೆ ಮಾಡಿದ್ದೀನಿ. ಸರ್, ನೀವೇನು ಮಾತಾಡ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಅನ್ನೋದನ್ನ ಬಿಡಿಸಿ ಹೇಳ್ತೀರಾ? ಹೇಳೋಕೆ ಫೋನ್ ಮಾಡಿರೋದು, ಇರು ಹೇಳ್ತೀನಿ. ನಾಳೆಯಿಂದ ನೀನು ಆಫೀಸಿಗೆ ಬರಬೇಡ ಅಪ್ಪ, ಅಲ್ಲೇ ಮನೇಲೇ ಇದ್ದುಬಿಡು. ಬರೋದಾದ್ರೂ ಯಾಕೆ? ಸರ್, ಹೀಗಂದರೆ ಹೇಗೆ? ನಾನು ಇವಾಗ ಹೊಸ್ದಾಗಿ ಮದುವೆ ಆಗಿದ್ದೀನಿ, ಹೆಂಡ್ತಿನೂ ನನ್ನ ನಂಬ್ಕೊಂಡು ಬಂದಿದ್ದಾಳೆ. ಪ್ಲೀಸ್ ಸರ್, ಹಾಗನ್ಬೇಡಿ, ನಾನು ಆಫೀಸಿಗೆ ಬಂದು ಭೇಟಿ ಆಗ್ತೀನಿ. ಅಲ್ಲಪ್ಪ ಸಾಗರ್, ನಿನಗೊಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ? ಆಫೀಸ್ಗೆ ಬರಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ನೀನು ಟೈಮ್ ಟು ಟೈಮ್ ಆಫೀಸಿಗೆ ಬರ್ತಾ ಇಲ್ಲ, ಮತ್ತು ಕೆಲಸನೂ ಇಲ್ಲಿ ಫುಲ್ ಮಾಡ್ತಾ ಇಲ್ಲ. ನೀನು ಬರೀ ಮನೆ ಕಡೆನೇ ಚಿಂತೆ ನಿನಗೆ ಅಲ್ವಾ? 1 ಮಂತಿಂದ ಆಯಿತು ನನ್ನ ಪ್ರಾಜೆಕ್ಟಿಂದ ಲಾಸ್ ಆಗಿದೆ. ನೀನು ಮಾಡಿರೋ ಒಂದು ಪ್ರಾಜೆಕ್ಟಿಂದ ಎಷ್ಟು ಲಾಸ್ ಆಗಿದೆ ಗೊತ್ತಾ ನಮ್ಮ ಕಂಪನಿಗೆ? ಅಯ್ಯೋ ಸರ್, ಕ್ಷಮಿಸ್ಬಿಡಿ ಸರ್, ಇನ್ಮೇಲಿಂದ ಹಾಗಾಗೋದಿಲ್ಲ ಸರ್. ನಾನು ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬರ್ತೀನಿ, ಕ್ಷಮಿಸ್ಬಿಡಿ ಸರ್. ನೀನು ಸಾರಿನೂ ಬೇಡ, ಏನು ಬೇಡ, ಆಯಿತು ಫೋನ್ ಇಡು. ಅಯ್ಯೋ ದೇವ್ರೆ, ನನ್ನ ನಂಬ್ಕೊಂಡು ಅನು ಬಂದಿದ್ದಾಳೆ, ಇವಾಗ ನನ್ನ ಕೆಲಸನೂ ಹೋಯ್ತು. ನಾನು ಏನು ಮಾಡ್ಲಪ್ಪ? ದೇವ್ರೇ ದಾರಿ ತೋರಿಸ್ಬೇಕು. ಅನುಗೆ ಏನು ಅಂತ ಹೇಳಿ ನಾನು, ದೇವ್ರೇ. ಸಾಗರ್ ಸಪ್ಪೆ ಮೊರೆ ಹಾಕೊಂಡು ಮನೆಗೆ ಬರ್ತಾನೆ. ಇವಾಗ ಅನು ಮುಂದೆ ಹೇಳ್ತಾನೆ ನನ್ನ ಕೆಲಸ ಹೋಯ್ತು ಅಂತ. ಅನು ಹೇಗೆ ರಿಯಾಕ್ಟ್ ಮಾಡ್ತಾಳು ಅಂತ ಅವನಿಗೆ ಚಿಂತೆ ಆಗ್ಬಿಡುತ್ತೆ. ದೇವ್ರೆ, ಹೇಗೆ ಹೇಳೋದಪ್ಪ? ಅನು, ಹೇ ಬನ್ನಿ, ಯಾವಾಗ ಬಂದ್ರಿ? ನಾನು ನಿಮ್ಮನ್ನ ನೋಡೇ ಇಲ್ಲ. ಬನ್ನಿ, ನಿಮಗೆ ಅಂತ ನಾನು ಇವತ್ತು ನನ್ನ ಕೈಯಾರೆ ಚಿತ್ರಾನ್ನ ಮಾಡಿದ್ದೀನಿ, ಹಾಕ್ಕೊಡ್ತೀನಿ ಬನ್ನಿ. ಹಾಂ, ಚಿತ್ರಾನ್ನ ತಿಂತೀನಿ. ನಿನಗೊಂದು ಏನೋ ವಿಷಯ ಹೇಳಬೇಕು. ಏನು? ಅದು ಅನು, ನನ್ನ ಕೆಲಸ ಹೋಯ್ತು. ಏನು ಕೆಲಸ ಹೋಯ್ತಾ? ಯಾಕೆ, ಏನಾಯ್ತು ರೀ? ಅನು, ಬಾಸ್ ಕಾಲ್ ಮಾಡಿದ್ರು, ನೀನು ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ಕೆಲಸದಿಂದ ತೆಗೆದುಬಿಟ್ರು. ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರೀ, ನೀವು ನನ್ನ ಇದಕ್ಕೆ ನಮ್ಮ ಮದುವೆ ಆಗಿದ್ದು ನಿಮಗೆ ನೆಟ್ಟಾಗಿ ನೋಡ್ಕೊಳಕ್ಕಾಗಲ್ಲ, ನಾನು ಯಾಕೆ ಓಡಿಸ್ಕೊಂಡು ಬಂದ್ರಿ? ಇವಾಗ ನೋಡು ನಾನು ಹೆಂಗಿರ್ಬೇಕು, ಏನು ತಿನ್ನಬೇಕು. ಛೇ, ರೇಷನ್ ಸಹ ಖಾಲಿಗಿದೆ ಮನೇಲಿ. ಆ ಚಿತ್ರಾನ್ನ ಅಷ್ಟೇ ಇರೋದು, ಅಷ್ಟೇ ಮಾಡಿದ್ದೀನಿ. ಅನು, ನೀನು ನನ್ನ ಅರ್ಥ ಮಾಡ್ಕೊಳ್ಳಲ್ವಾ? ಅನು, ನನ್ನ ಕೆಲಸ ಯಾಕೆ ಹೋಯ್ತು ಅಂತ ನೀನು ಯೋಚನೆ ಮಾಡ್ತೀಯಾ? ನಿನಗೋಸ್ಕರ ಹೋಗಿದ್ದು ಹೋದರೆ ಹೋಯ್ತು ಬಿಡು ಕೆಲಸ. ಇನ್ನೊಂದು ಕೆಲಸ ಹುಡುಕೋತೀನಿ, ಅದಕ್ಕೆ ಯಾಕೆ ನೀನು ಬೇಜಾರಾಗ್ತೀಯಾ? ನನ್ನ ಕೈಯಿಂದ ನಿಮ್ಮ ಜೊತೆ ಇರೋಕೆ ಆಗಲ್ಲ. ನಾನು ಇನ್ನು ಹೋಗ್ತೀನಿ ನಮ್ಮ ತವ್ರ ಮನೆಗೆ, ನನಗೆ ಆಗ್ತಾ ಇಲ್ಲ. ಅನು ಪ್ಲೀಸ್, ಬೇಡ ಅನು, ಅರ್ಥ ಮಾಡ್ಕೊ. ನಾನು ನಿನ್ನ ಹೆಂಗಾದ್ರೂ ಮಾಡಿ ಸಾಕ್ತೀನಿ. ನಾನು ಹಮಾಲಿ ಕೂಲಿ ಕೆಲಸ ಮಾಡಿದ್ರೆ ನಿನ್ನೆಲ್ಲ ಸಾಕ್ತೀನಿ ಅನು. ನೀನು ಚೆನ್ನಾಗಿರಬೇಕು. ಬೇಕಾಗಿಲ್ಲ ರೀ, ನನಗೆ ಈ ಮನೇಲಿ ಇರೋಕೇನೆ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಆದರೂ ಹೆಂಗೋ ಇದ್ದೆ, ಇವಾಗ ಕೆಲಸ ಹೋದ್ಮೇಲೆ ಇನ್ನೇನು ನನಗೆ ಇಲ್ಲಿ ಇರೋದು. ನಾನಿನ್ನು ಬರ್ತೀನಿ, ಗುಡ್ ಬಾಯ್. ಹೀಗೆಲ್ಲ ಮಾತುಕತೆ ಆದಮೇಲೆ ಅನು ಸಾಗರ್ನ ಬಿಟ್ಟು ಹೋಗೇ ಬಿಡ್ತಾಳೆ. ಅನು ಅಳ್ತಾ ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ. ಡ್ಯಾಡಿ ಏನು ಮಾಡ್ತಾ ಇದ್ದೀರಾ? ಆಗ ಅನು ತಂದೆ ಅಲ್ಲಿಗೆ ಬರ್ತಾರೆ. ನೀನು ಯಾಕೆ ಬಂದೆ ಇಲ್ಲಿಗೆ? ಡ್ಯಾಡಿ, ನಂದು ತಪ್ಪಾಯಿತು ಡ್ಯಾಡಿ, ಕ್ಷಮಿಸ್ಬಿಡಿ ಡ್ಯಾಡಿ ನನ್ನನ್ನು. ಕ್ಷಮಿಸೋ ಅಂತ ತಪ್ಪು ನೀನು ಮಾಡಿದ್ಯಾ? ಎಂಥ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ ನಿನಗೆ? ನೀನು ಮನೆ ಬಿಟ್ಟು ಹೋದಾಗ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಯಾವನ ಹಿಂದೆ ಹೋಗಿದ್ಯಾ? ಆವಾಗಲೇ ನೀನು ನನ್ನ ಪಾಲಿಗೆ ಸತ್ತೋದೆ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಇನ್ನು ನಿನಗೆ ಈ ಮನೇಲಿ ಜಾಗ ಇಲ್ಲ. ಯಾಕೆ ಬಂದಿದ್ದೀಯಾ? ಹೋಗು, ಯಾವನ ಹಿಂದೆ ಹೋಗಿದ್ಯಾ ಅಲ್ಲೇ ಹೋಗು. ಡ್ಯಾಡಿ ಪ್ಲೀಸ್ ಹಾಗೆ ಹೇಳ್ಬೇಡಿ, ನನ್ನನ್ನು ತಪ್ಪಾಯಿತು, ಕ್ಷಮಿಸ್ಬಿಡಿ. ಸಾರಿ ಡ್ಯಾಡಿ. ನಿನ್ನ ಜೊತೆ ಮಾತಾಡು ಉಪಯೋಗ ಇಲ್ಲ, ನಾನು ಹೊರಟೋಗ್ತೀನಿ. ಅನು ಎಷ್ಟೇ ಕೇಳ್ಕೊಂಡ್ರು ಅನು ತಂದೆ ಮಾತ್ರ ಒಪ್ಕೊಳ್ದೆ
ಅವಳನ್ನ ಮನೆ ಒಳಗೆ ಬಿಟ್ಕೊಳ್ದೆ ಬೈದು ಹೊರ ಕಳಿಸ್ಬಿಡ್ತಾರೆ. ಅವಳಿಗೆ ಅವಾಗ ಅರ್ಥ ಆಗುತ್ತೆ ಗಂಡನ ಬೆಲೆ ಏನು ಅಂತ. ಎಷ್ಟೇ ಕಷ್ಟ ಬಂದರೂ ಗಂಡನ ಜೊತೆಗೆ ಇದ್ದು ನಾವು ಸಾಧಿಸ್ಬೇಕು, ಗಂಡನ ಬಿಟ್ಟು ಹೋಗಬಾರ್ದು ಅಂತ ಅವಳಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಆವಾಗಿಂದ ಅವಳು ವಾಪಸ್ ಅವ್ರ ಗಂಡನ ಹತ್ರನೇ ಹೋಗ್ತಾಳೆ. ಮತ್ತೆ ಅವರಿಬ್ಬರು ಹೊಸ ಜೀವನ ಶುರು ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.